Hi students, this class relating to form of business organization. Now we have to discuss what are the tax benefits are available to an associate based on its business types of form of business organization. Here, one best form of business organization for the associate means is in tax point of view, which of the ಫಾರ್ಮ್ ಆಫ್ ಬಿಸ್ನೆಸ್ ಅಟ್ರಾಕ್ಟ್ ಮಿನಿಮಮ್ ಟ್ಯಾಕ್ಸ್ ಲೈಬಿಲಿಟಿ. ಯಾವ ಬಿಸ್ನೆಸ್ ಆರ್ಗನೈಸೇಷನ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಕಡಿಮೆ ಟ್ಯಾಕ್ಸ್ನ ಪೇಮೆಂಟ್ ಮಾಡ್ಬೋದು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಿಕೊಂಡ್ರೆ ಅಲ್ಲೂ ನಾವು ಟ್ಯಾಕ್ಸ್ ಬೆನಿಫಿಟ್ನ ನಾವು ಎಂಜಾಯ್ ಮಾಡ್ಬೋದು. ಯೂಶ್ವಲಿ ಬಿಸ್ನೆಸ್ನ ನಾವು 4 ಗ್ರೂಪಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಇಂಡಿವಿಜುವಲ್, HUF, ಫಾರ್ಮ್ ಬಿಸ್ನೆಸ್, ಜಾಯಿಂಟ್ ಸ್ಟಾಕ್ ಕಂಪನಿ ಬಿಸ್ನೆಸ್ ಅಂತ. ಯೂಶ್ವಲಿ ಇಲ್ಲಿ ನಾವು ಇಂಡಿವಿಜುವಲ್ ಮತ್ತು HUFಗೆ ನಾವು ಟ್ಯಾಕ್ಸ್ನ ಸ್ಲ್ಯಾಬ್ ರೇಟ್ ಬೇಸಿಸ್ ಮೇಲೆ ಟ್ಯಾಕ್ಸ್ನ ಪೇಮೆಂಟ್ ಮಾಡ್ತೀವಿ. ಅದೇ ರೀತಿ ಫರ್ಮ್ ಮತ್ತು ಕಂಪನಿಗೆ ನಾವು ಫಿಕ್ಸ್ಡ್ ರೇಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಮೇಲೆ ನಾವು ಟ್ಯಾಕ್ಸ್ನ ಪೇಮೆಂಟ್ ಮಾಡ್ತೀವಿ. ಆಲ್ರೆಡಿ ಐ ಟೋಲ್ಡ್ ದ ಇಂಡಿವಿಜುವಲ್ ಅಂಡ್ HUF ಟ್ಯಾಕ್ಸ್ ಕ್ಯಾಲ್ಕುಲೇಟೆಡ್ ಆನ್ ಬೇಸ್ಡ್ ಆನ್ slab rate system. Here look at the table, rates of tax for an individual, HUF and AOP and BOI ಬಾಡಿ ಆಫ್ ಇಂಡಿವಿಜುವಲ್ ಫೈನಾನ್ಷಿಯಲ್ ಇಯರ್ 1920 ಮತ್ತು ಅಸೆಸ್ಮೆಂಟ್ ಇಯರ್ 2021ಗೆ ಅವ್ರ ಸ್ಲ್ಯಾಬ್ ರೇಟ್ ಈ ರೀತಿ ಇದೆ. ಯಾರು ಸೂಪರ್ ಸೀನಿಯರ್ ಸಿಟಿಜನ್ ಇದ್ದಾರೆ ಅಂದರೆ ಏಜ್ಡ್ ಅಬೌವ್ 8 years ಇದ್ದಾರೆ, ಅವ್ರನ್ನ ನಾವು ಸೂಪರ್ ಸೀನಿಯರ್ ಸಿಟಿಜನ್ ಅಂತ ಕರಿತೀವಿ. ಅವರ ಟ್ಯಾಕ್ಸ್ ಸ್ಲ್ಯಾಬ್ ಈ ರೀತಿ ಇದೆ. ಅಪ್ ಟು 5 lakhsವರೆಗೆ ಅವ್ರಿಗೆ ಟ್ಯಾಕ್ಸ್ ಇಲ್ಲ, ನಿಲ್ಲ. ಎಬೋ 5 lakhs ಆ್ಯಂಡ್ ಬಿಲೋ 10 lakhs ಅಂದರೆ ನೆಕ್ಸ್ಟ್ 5 lakhs rupeesಗೆ ಅವ್ರಿಗೆ 20% ಟ್ಯಾಕ್ಸ್ ರೇಟ್ ಇದೆ. ದೆನ್ ಎಬೋ 10 lakhsಗೆ ನಾವು 30% ಟ್ಯಾಕ್ಸ್ನ ಲೆವಿ ಮಾಡ್ತೀವಿ. ಅದೇ ರೀತಿ ಸೀನಿಯರ್ ಸಿಟಿಜನ್ ಅಂದರೆ ಯಾರು ಏಜು ಎಬೋ 60 years ಇದೆ ಮತ್ತು ಬಿಲೋ 8 years ಒಳಗಡೆ ಇದೆ, ಅವ್ರನ್ನ ನಾವು ಸೀನಿಯರ್ ಸಿಟಿಜನ್ ಅಂತ ಕರಿತೀವಿ. ಅವ್ರ ಟ್ಯಾಕ್ಸ್ ಸ್ಲ್ಯಾಬು ಈ ರೀತಿ ಇದೆ. ಅಪ್ ಟು 3 lakhವರೆಗೆ ನಿಲ್ಲು. 3 lakh to 5 lakh ಅಂದರೆ ನೆಕ್ಸ್ಟ್ 2 lakhsಗೆ 5%, ನೆಕ್ಸ್ಟ್ 5 lakhs ಅಂದರೆ 5 lakhs to 10 lakhsಗೆ 20%, ಅಗೇನ್ ಅಬೌವ್ 10 lakhsಗೆ ಅವ್ರಿಗೆ 30% ಟ್ಯಾಕ್ಸ್ ರೇಟ್ ಇದೆ. ಅದೇ ರೀತಿ ಅದರ್ ಇಂಡಿವಿಜುವಲ್ಸ್ಗೆ ಅಪ್ ಟು 2,50,000 ನಿಲ್ಲು. ನೆಕ್ಸ್ಟು 2,50,000 ಅಂದರೆ 2,50,000 to 5 lakhsವರೆಗೆ 5% ಟ್ಯಾಕ್ಸ್ ರೇಟು. ಮತ್ತು ನೆಕ್ಸ್ಟ್ 5 lakhs ಬಿಲೋ ಅಂದರೆ 5 lakh to 10 lakhs ಒಳಗಡೆ ಇರೋರಿಗೆ 20%. ನೆಕ್ಸ್ಟು ಬ್ಯಾಲೆನ್ಸ್ ಅಂದರೆ ಅಬೌವ್ 10 lakhs ಗಿಂತ ಜಾಸ್ತಿ ಇರೋರಿಗೆ 30% ಟ್ಯಾಕ್ಸ್ ರೇಟ್ ಇದೆ. ಆಮೇಲೆ ಇಲ್ಲಿ ಒಂದು ಹೊಸ ಸರ್ಚಾರ್ಜ್ ಅಂದರೆ ಟ್ಯಾಕ್ಸ್ ಆ್ಯಂಡ್ ಟ್ಯಾಕ್ಸ್ನ ನಾವು ಸರ್ಚಾರ್ಜ್ ಅಂದರೆ ನಾವು ಟೋಟಲ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಬಿಫೋರ್ ಸೆಸ್ ಹಾಕೋಕ್ಕೆ ಮುಂಚೆ ಟ್ಯಾಕ್ಸ್ನ ನಾವು ಟ್ಯಾಕ್ಸ್ ಅಮೌಂಟ್ ಅಂತ ಕರಿತೀವಿ. ಆ ಇನ್ಕಮ್ ಟ್ಯಾಕ್ಸ್ ಮೇಲೆ ನಾವು ಅಗೇನ್ ಇನ್ ಕೇಸ್ ಅಸೋಸಿದು ಇನ್ಕಮ್ ಟೋಟಲ್ ಇನ್ಕಮು 50 lakhsಗಿಂತ ಜಾಸ್ತಿ ಇದ್ದು 1 crore ಕಡಿಮೆ ಇದ್ದರೆ ಅವನಿಗೆ ಎಕ್ಸ್ಟ್ರಾ ಅಡಿಷನಲ್ ಆಗಿ 10% ಟ್ಯಾಕ್ಸ್ ಸರ್ಚಾರ್ಜ್ ಅಂದರೆ ಟ್ಯಾಕ್ಸ್ ಆ್ಯಂಡ್ ಟ್ಯಾಕ್ಸ್ 10% ಸರ್ಚಾರ್ಜ್ ಕ್ಲೈಮ್ ಲೆವಿ ಮಾಡ್ತೀವಿ. ಅಗೇನ್ ಇಫ್ ಪರ್ಸನ್ಸ್ ಇನ್ಕಮ್ ಮೋರ್ ದೆನ್ 1 crore ಜಾಸ್ತಿ ಇದ್ದು ಟೋಟಲ್ ಇನ್ಕಮು 2 crore ಒಳಗಡೆ ಇದ್ದರೆ ಅವನಿಗೆ 15% ಸರ್ಚಾರ್ಜ್ ಲೆವಿ ಮಾಡ್ತೀವಿ. ಅಗೇನ್ 2 crore ಜಾಸ್ತಿ ಇದ್ದು 5 crore ಕಡಿಮೆ ಇದ್ದರೆ 25% ಸರ್ಚಾರ್ಜ್ನ ಲೆವಿ ಮಾಡ್ತೀವಿ. ಇನ್ ಕೇಸ್ ಯಾರಿಗೆ 5 lakhsಗಿಂತ ಜಾಸ್ತಿ ಇದೆ ಅವ್ರಿಗೆ 37% ಸರ್ಚಾರ್ಜ್ನ ಲೆವಿ ಮಾಡ್ತೀವಿ. ಇಲ್ಲಿ ಒಂದು ಹೊಸದಾಗಿ ಮಾರ್ಜಿನಲ್ ರಿಲೀಫ್ ಅಂತ ಇದೆ. ಈ ಮಾರ್ಜಿನಲ್ ರಿಲೀಫ್ ಅಂದರೆ ಏನು? ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಮಾರ್ಜಿನಲ್ ರಿಲೀಫ್ ವಿಲ್ ಬಿ ಪ್ರೊವೈಡೆಡ್ ಸರ್ಟೆನ್ ಕೆಲವೊಂದು ಟ್ಯಾಕ್ಸ್ ಪೇಯರ್ಸ್ಗೆ ಅಪ್ ಟು ಅಮೌಂಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಕ್ಸೆಸ್ ಟ್ಯಾಕ್ಸ್ ಪೇಯಬಲ್ ಆನ್ ದ ಇನ್ಕಮ್ ಅಬೋವ್ 50 lakhs rupees ಆ್ಯಂಡ್ ದ ಅಮೌಂಟ್ ಆಫ್ ಇನ್ಕಮ್ ದಟ್ ಎಕ್ಸೀಡ್ಸ್ ದ 50 lakhs. ಅಂದರೆ ಫಾರ್ ಎಕ್ಸಾಂಪಲ್ 50 ಯಾರೋ ಒಬ್ಬ ಅಸಸಿಗೆ ಅವನ ಇನ್ಕಮ್ ಟೋಟಲ್ ಇನ್ಕಮು 50,10,000 ಇನ್ಕಮ್ ಇದೆ ಅಂದರೆ ನಮಗೆ 50 ಲಕ್ಷಕ್ಕಿಂತ ಎಕ್ಸೆಸ್ ಆಗಿರೋದು ಓನ್ಲಿ 10,000. ಆ 10,000 ಇದ್ದಾಗ ನಮಗೆ ಈ 10% ಸರ್ಚಾರ್ಜ್ ಆಗ್ತೀವಿ. ಓವರ್ ಆಲ್ ಇನ್ಕಮ್ಗೆ 10% ಸರ್ಚಾರ್ಜ್ ಅಂದರೆ ನಮ್ಮ 10,000 ಅಮೌಂಟ್ಗಿಂತ ನಾವು ಜಾಸ್ತಿ ಸಮ್ ಟೈಮ್ ಟ್ಯಾಕ್ಸಬಲ್ ಕೊಡ್ತೀವಿ. ಡ್ಯೂ ಟು 10,000 ಇನ್ಕ್ರೀಸ್ ಆಗಿರೋದ್ರಿಂದ ಅವನಿಗೆ ಸಮ್ ಟೈಮ್ 80,000 90,000 ಈ ಥರ ಎಕ್ಸೆಸ್ ಅವನ ಇನ್ಕಮ್ಗಿಂತ ನಾವು ಜಾಸ್ತಿ ಟ್ಯಾಕ್ಸ್ನ ಕೊಡೋದ್ರಿಂದ ಅವನಿಗೆ ಬರ್ಡನ್ ಆಗೋದ್ರಿಂದ ಆ ಓನ್ಲಿ ದ ಡಿಫ್ರೆನ್ಸ್ ಆಫ್ ಎಕ್ಸೆಸ್ ಟ್ಯಾಕ್ಸ್ ಪೇಯಬಲ್ ಇಲ್ಲಿ ಏನು ಅಂದರೆ ಇವೆರಡು ಡಿಫ್ರೆನ್ಸ್ನ ದ ಎಕ್ಸೆಸ್ ಟ್ಯಾಕ್ಸ್ ಪೇಯಬಲ್ ಆನ್ ದ ಇನ್ಕಮ್ ಅಬೌಟ್ 50 lakhs ಆ್ಯಂಡ್ ದ ಅಮೌಂಟ್ ಆಫ್ ಇನ್ಕಮ್ ದಟ್ ಎಕ್ಸೀಡ್ಸ್ ದ 50 lakhs ಅವೆರಡು ಡಿಫ್ರೆನ್ಸ್ನ ನಾವಿಲ್ಲಿ ಮಾರ್ಜಿನಲ್ ರಿಲೀಫ್ ಅಂತ ಅವನ ಇನ್ಕಮ್ ಟ್ಯಾಕ್ಸ್ನಲ್ಲಿ ಅದನ್ನು ಡಿಡಕ್ಟ್ ಮಾಡಲಿಕ್ಕೆ ಆಪ್ಷನ್ಸ್ ಇದೆ. ಅದನ್ನು ಕಳೆದು ಉಳಿದಿರೋ ಅಮೌಂಟ್ನ ಅವನು ಗೌರ್ಮೆಂಟ್ಗೆ ಪೇಮೆಂಟ್ ಮಾಡ್ತಾನೆ. ಅದೇ ರೀತಿ ಆ್ಯಸ್ ಯು ನೋ ಎಜುಕೇಷನ್ ಸೆಸ್ ಅಟ್ 4% ಇದೆ. ಇಲ್ಲಿ
ಯಾರ ಟೋಟಲ್ ಇನ್ಕಮ್ ಡಸ್ ನಾಟ್ ಕ್ರಾಸ್ ಮೋರ್ ದೆನ್ 5 lakhs, 5 lakhsಗಿಂತ ಜಾಸ್ತಿ ಯಾರ ಇನ್ಕಮ್ ಕಡಿಮೆ ಇದೆ, 5 lakhsಗಿಂತ ಕಡಿಮೆ ಇರುತ್ತೋ ಅವನಿಗೆ ಯೂಶಲಿ ಅಂಡರ್ ಸೆಕ್ಷನ್ 87A ಪ್ರಕಾರ ಟ್ಯಾಕ್ಸ್ ರಿಲೀಫ್ ಇದೆ. ಅಪ್ ಟು 12,500ವರೆಗೆ ಅವ್ನ ಟ್ಯಾಕ್ಸ್ ರಿಲೀಫ್ ಇದೆ. ಅಂದರೆ ಮ್ಯಾಕ್ಸಿಮಮ್ ಅಲ್ಲಿ ಇಟ್ಸ್ ನಥಿಂಗ್ ಬಟ್ ಅವ್ನು ಟ್ಯಾಕ್ಸ್ ಪೇಮೆಂಟ್ ಮಾಡೋಂಗಿಲ್ಲ. ಯಾರ್ದು ಇನ್ಕಮು 5 ಲಕ್ಷಕ್ಕಿಂತ ಒಳಗಡೆ ಇದೆ ಅವನು ಟ್ಯಾಕ್ಸನ್ನು ಪೇಮೆಂಟ್ ಮಾಡೋಗಿಲ್ಲ. ಇಂಡಿವಿಜುವಲ್, the following deductions are available from his gross total income for the assessment year 2020-21. Under section 80C, he has to be claimed the maximum 1,50,000 regarding the investment in life insurance premium, public provident fund, NSC, housing loan, etc. Under section 80CC also is going to be claim the maximum 1,50,000 regarding the contribution to the pension fund, and who they are going to be contributed under section in the new pension scheme is going to be the additional deduction under section 50,000 80CCDB 1B is available only for the contribution made to NPS. Totally is going to be claimed maximum 2 lakhs rupees, thereby raising the maximum limit of exemption to rupees 2 lakhs with section 80CCD 1 plus section 80CCD 1B. Under section 80D relating to medical insurance premium, up to rupees 25,000 regarding premium paid for the insurance on the health of self, spouse and dependent children, and up to rupees 25,000 for parents separately, where the premium is paid in relating to senior citizen of the parents or any self or spouse, the deduction can be up to rupees 50,000. Here the total for himself and his family and with including the parents is going to be claimed maximum rupees 1 lakh if both parents and himself is going to be senior citizen. Under section 80DD, the medical treatment etc., the amount deposited for maintenance of dependent will be person with disability. In case of disability, rupees 75,000 is going to be claimed the deduction under section 80DD. In case of severe disability is going to be claimed rupees 1,25,000. Under section 80DDB, expenses on medical treatment for specified disease alignment for himself or a dependent, the amount paid are rupees 40,000, whichever is less. In case of senior citizen, for a normal associate or is a dependent, age below the 60 years old, the amount paid for rupees 40,000 or amount paid or 40,000, whichever is less. In case of senior citizen, the amount paid rupees 1 lakh or amount actually spent, whichever is less. In case super senior citizen, amount paid are rupees 1 lakh, whichever is less. This section of deductions under section 80E, the whole amount of interest paid regarding the loan taken for higher studies. Here there is no limitation. The whole interest part is going to be deducted under section 80E. Under 80E, interest payable on the loan taken for financial year 2016-17 from any financial institution for acquisition of residential house, the deduction shall be allowed up to rupees 50,000. Under section 80EEA, interest on loan taken for residential house property which affected from assessment year 2020-21 up to rupees 1,50,000. Here the some conditions are there. There should be fulfill those conditions to claim these sections. It's over above the limitation of under section 24 subsection 2 ಪ್ರಕಾರ 2 lakhs ಲಿಮಿಟೇಷನ್ಸ್ ಇದೆ. ಆ ಲಿಮಿಟೇಷನ್ಗಿಂತ ಎಕ್ಸೆಸ್ ಆದ ಇಂಟ್ರೆಸ್ಟನ್ನು ಇಲ್ಲಿ ಕ್ಲೈಮ್ ಮಾಡ್ಬೋದು. ಬಟ್ ಇಲ್ಲಿ ಕಂಡೀಷನ್ ಶುಡ್ ಬಿ ಫುಲ್ಫಿಲ್ಡ್. ಫಾಲೋಯಿಂಗ್ ಕಂಡೀಷನ್ಸ್, ಕೆಲವೊಂದು ಕಂಡೀಷನ್ಸ್ ಇದೆ, ಆ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕು. ಮತ್ತು ಅಂಡರ್ ಸೆಕ್ಷನ್ 80GG, ಹೌಸ್ ರೆಂಟ್ ಮ್ಯಾಕ್ಸಿಮಮ್ 25% ಆಫ್ ಟೋಟಲ್ ಇನ್ಕಮ್ ಆರ್ 5,000. ಹೌಸ್ ರೆಂಟ್ ಎಕ್ಸ್ಪೆನ್ಸಸ್ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ 25% ಆಫ್ ಟೋಟಲ್ ಇನ್ಕಮ್ ಆರ್ 5,000 ಪರ್ ಮಂತ್, ವಿಚ್ ಎವರ್ ಇಸ್ ಲೆಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವ್ದು ಕಡಿಮೆ ಇದೆ ಅದನ್ನು ಅಂಡರ್ ಸೆಕ್ಷನ್ 80GG ನಲ್ಲಿ ಡಿಡಕ್ಟ್ ಮಾಡ್ಬೋದು.
ದೆನ್ 80U ಇನ್ಕಮ್ ಡಿಸಬಿಲಿಟಿ ಪರ್ಸನ್, ಇನ್ಕಮ್ ಸಂಬಂಧ ಡಿಸಬಿಲಿಟಿ ಪರ್ಸನ್ಸ್ಗೆ ಇನ್ ಕೇಸ್ ಡಿಸಬಿಲಿಟಿ ಇನ್ ಕೇಸ್ ಸಿವಿಯರ್ ಡಿಸಬಿಲಿಟಿ ಇದ್ರೆ 1,25,000 ಕ್ಲೈಮ್ ಮಾಡ್ಕೋಬೋದು. ಅಂಡರ್ ಸೆಕ್ಷನ್ 80TTA ನಿಮ್ಮದು ಸೇವಿಂಗ್ ಬ್ಯಾಂಕ್ ಅಕೌಂಟಿಂದ ಇಂಟ್ರೆಸ್ಟ್ ಬಂದಿರೋದು ಅಪ್ ಟು 10,000ವರೆಗೂ ಇಲ್ಲಿ ಡಿಡಕ್ಷನ್ಸ್ ತಗೋಬೋದು. ಇನ್ ಕೇಸ್ ಇಂಟ್ರೆಸ್ಟ್ ಸೀನಿಯರ್ ಸಿಟಿಜನ್ಸ್ಗೆ ಇಂಟ್ರೆಸ್ಟ್ ಅಪ್ ಟು ₹50,000ವರೆಗೂ ಈ ಸೆಕ್ಷನಲ್ಲಿ 80TTA ಆ್ಯಂಡ್ 80T2B ಡಿಡಕ್ಷನ್ಸ್ ತಗೋಬೋದು. ಹಿಂದೆ 2 ಸ್ಲೈಡ್ಸಲ್ಲಿ ಹೇಳಿದಂಥ ಡಿಡಕ್ಷನ್ಸು ಇಂಡಿವಿಜುವಲ್ಗೆ ಸಂಬಂಧಪಟ್ಟಂಥ, ಅದರಲ್ಲೇ ಕೆಲವೊಂದು ಡಿಡಕ್ಷನ್ಸು ಅಂದರೆ HUFಗೂ ಕೂಡ ಇಲ್ಲಿ ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಬೋದು ಫ್ರಮ್ ಇಸ್ ಗ್ರಾಸ್ ಟೋಟಲ್ ಇನ್ಕಮಿಂದ. ಇಟ್ಸ್ ಗ್ರಾಸ್ ಟೋಟಲ್ ಇನ್ಕಮ್ ಅಂಡರ್ ಸೆಕ್ಷನ್ 80C ಟು 80D, 80DD, 80DDB ಮತ್ತು 80TTA ನಲ್ಲಿ ಏನು ಕ್ಲೈಮ್ಸ್ಗಳಿದೆ ಆ ಎಲ್ಲ ಕ್ಲೈಮ್ಸ್ನ ಆ್ಯಸ್ ಲೈಕ್ ಎ ಇಂಡಿವಿಜುವಲ್ ಏನು ಕ್ಲೈಮ್ ಮಾಡ್ಬೋದು, ಏನು ಲಿಮಿಟೇಷನ್ಸ್ ಇದೆ ಮ್ಯಾಕ್ಸಿಮಮ್ ಲಿಮಿಟ್, ಆ ಲಿಮಿಟ್ನ HUF ಕೂಡ ತಗೋಬೋದು. ಫರ್ಮ್ ಇಲ್ಲಿ ಇನ್ನೊಂದು ಫರ್ಮ್ ಮತ್ತು ಲಿಮಿಟೆಡ್ ಲೈಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್. ಈ ಫರ್ಮ್ ಅಂದ ತಕ್ಷಣ ಇಲ್ಲಿ ಸ್ಲ್ಯಾಬ್ ರೇಟ್ ಬರೋದಿಲ್ಲ, ಇಲ್ಲಿ ಒಂದೇ ಒಂದು ಫಿಕ್ಸ್ಡ್ ರೇಟ್. ಫರ್ಮ್ ವಿಲ್ ಬಿ ಪೇ ಟ್ಯಾಕ್ಸ್ ಆನ್ ಇಟ್ಸ್ ಟೋಟಲ್ ಇನ್ಕಮ್ ಅಟ್ 30% ಡೈರೆಕ್ಟ್ಲಿ. 30% ಡೈರೆಕ್ಟಾಗಿ 30%ಅನ್ನು ಟ್ಯಾಕ್ಸ್ ರೇಟ್ನ ಕ್ಲೈಮ್ ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿ ಸ್ಲ್ಯಾಬ್ ರೇಟ್ಸ್ ಬರೋಲ್ಲ. ದೇರ್ ಇಸ್ ನೋ ಸ್ಲ್ಯಾಬ್ ರೇಟ್ ಫಾರ್ ಫರ್ಮ್ಸ್ ಆ್ಯಂಡ್ ಕಂಪನಿ. ಹಿಯರ್ ಡೈರೆಕ್ಟ್ಲಿ pay the tax at 30% on its total income, and also it surcharge 12% if total income exceed 1 crore. ಇಲ್ಲಿ ಫಾರ್ಮಲ್ಲಿ ಟೋಟಲ್ ಇನ್ಕಮ್ ಎಕ್ಸೀಡ್ ಆಗಿ 1 crore ಇನ್ಕ್ರೀಸ್ ಜಾಸ್ತಿ ಇದ್ರೆ, 1 crore ಜಾಸ್ತಿ ಇದ್ರೆ ಟೋಟಲ್ ಇನ್ಕಮ್ ಸರ್ಚಾರ್ಜು 12%ನ ಕ್ಲೈಮ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲಿ ಒಂದು ಪ್ರಿವಿಲೇಜ್ಡ್ ಅಂದರೆ ನಮ್ಮ ಇಂಡಿವಿಜುವಲ್ ನಲ್ಲಿ HUFನಲ್ಲಿ ನಾವು ಬಿಸ್ನೆಸ್ನ ರನ್ ಮಾಡಬೇಕಾದಾಗ ಪ್ರೊಪ್ರೈಟ್ರ್ ತಗೊಳ್ಳೋವಂಥ ಎನಿ ಇಂಟ್ರೆಸ್ಟು, ಪ್ರೊಪ್ರೈಟ್ರ್ ತಗೊಳ್ಳೋವಂಥ ರೆಮ್ಯುನರೇಷನ್ ನಾವು ಅಲ್ಲಿ ಡಿಸಲೋಡ್ ಮಾಡಿಬಿಡ್ತೀವಿ. ಅಲೋಡ್ ಎಕ್ಸ್ಪೆಂಡಿಚರ್ಸ್ ಅಲ್ಲ. ವಾಟ್ ಎವರ್ ದ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ದಿಸ್ ಬಿಸ್ನೆಸ್ ಆ್ಯಂಡ್ ರೆಮ್ಯುನರೇಷನ್ ಆ್ಯಸ್ ಎ ಇಂಡಿವಿಜುವಲ್ ಆರ್ ಆ್ಯಸ್ ಎ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಓನರು ಯಾವುದೇ ಇಂಟ್ರೆಸ್ಟ್ನ ಅವನ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ನ ಕ್ಲೈಮ್ ಮಾಡೋಂಗಿಲ್ಲ ಮತ್ತು ಯಾವುದೇ ರೆಮ್ಯುನರೇಷನ್ ತಗೊಳ್ಳೋಂಗಿಲ್ಲ. ಇನ್ ಕೇಸ್ ತಗೊಂಡ್ರೂ ಕೂಡ ಅದನ್ನು ನಾವು ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತಲೇ ಟ್ರೀಟ್ ಮಾಡ್ತೀವಿ. ಬಟ್ ಪಾರ್ಟ್ನರ್ಶಿಪ್ನಲ್ಲಿ ಒನ್ ಅಡ್ವಾಂಟೇಜಸ್ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆರ್ ಲೋನ್ ಟು ಪಾರ್ಟ್ನರ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆರ್ ಇಂಟ್ರೆಸ್ಟ್ ಆನ್ ಲೋನ್ ಮೇಲೆ ಪಾರ್ಟ್ನರ್ಸ್ಗೆ ಅಪ್ ಟು 12% ಪರ್ ಆನಮ್ನಲ್ಲಿ ನಾವು ಪೇಮೆಂಟ್ ಮಾಡ್ಬೋದು. ಇನ್ ಕೇಸ್ ಇಟ್ ಡಸ್ ನಾಟ್ ಎಕ್ಸಿಡ್ ದ 12% ಪರ್ ಆನಮ್. 12%ಗಿಂತ ಜಾಸ್ತಿ ಇದ್ರೆ ಆ ಪೋರ್ಷನ್ನ ಇನ್ ಎಕ್ಸಸ್ ಆಫ್ 12%ಗಿಂತ ಎಷ್ಟು ಎಕ್ಸಸ್ ಇದೆ ಅಷ್ಟನ್ನ ಡಿಸಲೋಡ್ ಮಾಡ್ತೀವಿ. ಬಟ್ ಅಪ್ ಟು 12% ಪರ್ ಆನಮ್ನಲ್ಲಿ ನಾವು ಇಂಟ್ರೆಸ್ಟ್ನ ಕ್ಲೈಮ್ ಮಾಡ್ಬೋದು. ಅದನ್ನು ನಾವು ಅಲೋಬಲ್ ಎಕ್ಸ್ಪೆನ್ಸಸ್ ಅಂತ ಇಲ್ಲಿ ಟ್ರೀಟ್ ಮಾಡ್ತೀವಿ. ಅದೇ ರೀತಿ ಪಾರ್ಟ್ನರ್ಸ್ ಯಾರಾಗಲಿ ವರ್ಕಿಂಗ್ ಪಾರ್ಟ್ನರ್ಸ್ಗೆ ಇಲ್ಲಿ ನಾವು ರೆಮ್ಯುನರೇಷನ್ ಕೊಡ್ಬೋದು. ವರ್ಕಿಂಗ್ ಪಾರ್ಟ್ನರ್ಸ್ಗೆ ನಾವು ರೆಮ್ಯುನರೇಷನ್ಸ್ ಕೊಡಲಿಕ್ಕೆ ಪ್ರಾವಿಷನ್ಸ್ ಇದೆ. ಇಲ್ಲಿ ಅಂಡರ್ ಸೆಕ್ಷನ್ 40B ಪ್ರಕಾರ ನಾವು ಇಲ್ಲಿ ರೆಮ್ಯುನರೇಷನ್ಸ್ನ ನಾವು ಡಿಡಕ್ಟ್ ಮಾಡ್ಬೋದು. ಕೊಡಬೇಕಾದಾಗ ನಾವು ಆಕ್ಚುಯಲ್ ರೆಮ್ಯುನರೇಷನ್ ಪೇಯ್ಡ್ ಆರ್ ನಾವು ಬಿಸ್ನೆಸ್ ಪ್ರಾಫಿಟ್ ಎಕ್ಸ್ಕ್ಲೂಡ್ ದ ರೆಮ್ಯುನರೇಷನ್ಸ್ನಲ್ಲಿ ನಾವು ರೆಮ್ಯುನರೇಷನ್ ಒಂದು ಬಿಟ್ಟು ನಾವೆಲ್ಲ ಕನ್ಸಿಡರ್ ಮಾಡಿ ನಾವು ಬಿಸ್ನೆಸ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಫರ್ಮಲ್ಲಿ. ಆ ಬಿಸ್ನೆಸ್ ಇನ್ಕಮ್ನ ನಾವು ಬುಕ್ ಪ್ರಾಫಿಟ್ನ, ಆ ಬಿಸ್ನೆಸ್ ಇನ್ಕಮ್ನೇ ನಾವು ಬಿಫೋರ್ ಡಿಡಕ್ಷನ್ ಆಫ್ ದ ರೆಮ್ಯುನರೇಷನ್ ಬರುವಂಥ ಪ್ರಾಫಿಟ್ನ ನಾವು ಇಲ್ಲಿ ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಅದನ್ನು ನಾವು ಫಸ್ಟ್ 3 lakhs ಆಫ್ ಬುಕ್ ಪ್ರಾಫಿಟ್ ಆರ್ 90% ಆಫ್ 90%, ಫಸ್ಟ್ 3 lakhs ಮೇಲೆ 90% ಆರ್ 1,50,000 ಅದರಲ್ಲಿ ವಿಚ್ ಎವರ್ ಈಸ್ ಮೋರ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ 3 lakhsಗಿಂತ ಜಾಸ್ತಿ ಬುಕ್ ಪ್ರಾಫಿಟ್ ಇದ್ರೆ ಆ ಬ್ಯಾಲೆನ್ಸ್ ಮೇಲೆ 60% ಹಾಕ್ಬಿಟ್ಟು ಅವೆರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಆಕ್ಚುಯಲ್ ರೆಮ್ಯುನರೇಷನ್ ಮತ್ತು ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ ಬ್ರೀಫ್ ಪ್ರಕಾರ ಸ್ಟ್ಯಾಟ್ಯುಟರಿ ಲಿಮಿಟ್ ಏನಿದೆ ಅದನ್ನ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ವಿಚ್ ಎವರ್ ಇಸ್ ಲೆಸ್ನ ನಾವು ಇಲ್ಲಿ ರೆಮ್ಯುನರೇಷನ್ ಪೇಮೆಂಟ್ ಮಾಡಲಿಕ್ಕೆ ಅಲೋವಬಲ್ ಇದೆ. ಹಾಗಾಗಿ ಇಲ್ಲಿ ಇದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಫರ್ಮಲ್ಲಿ ನಮಗೆ ರೆಮ್ಯುನರೇಷನ್ ಆಗಲಿ, ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್ಗೆ ನಾವು ಕೊಡಲಿಕ್ಕೆ ಇಲ್ಲಿ ಪ್ರಾವಿಷನ್ಸ್ ಇದೆ. ಸೋಲ್ ಪ್ರೊಪ್ರೈಟರ್ಸಲ್ಲಿ ನಾವು ಆ ರೀತಿ ಯಾವುದೇ ಇಂಟ್ರೆಸ್ಟು, ಯಾವುದೇ ರೆಮ್ಯುನರೇಷನ್ ಕೊಡಲಿಕ್ಕೆ ಆಪ್ಷನ್ಸ್ ಇರೋದಿಲ್ಲ. ದಿಸ್ ಈಸ್ ಒನ್ ಆಫ್ ದ ಅಡ್ವಾಂಟೇಜಸ್ ಫಾರ್ ಅ ಫರ್ಮ್ ಪಾರ್ಟ್ನರ್ಸ್. ಓಕೆ, whatever the interest and remuneration received by the firm, the partner as an individual will be treated as his income under the head of profits and gains of business or profession in the hands of partners. It is in the hands of partners, it is going to be taxable. ಏನಾದರೂ ಸ್ಯಾಲರಿ ಅಥವಾ ಇಂಟ್ರೆಸ್ಟ್ನ ನಾವು ಅಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ನಾವು ಅಲೋಡ್ ಮಾಡಿರ್ತೀವಿ,
ಲೋಡ್ ಆಫ್ ಇನ್ಕಮ್ನ ನಾವು ಇನ್ ದ ಹ್ಯಾಂಡ್ ಆಫ್ ಇಂಡಿವಿಜುವಲ್ ಹ್ಯಾಂಡಲ್ಲಿ ಅದಕ್ಕೆ ನಾವು ಟ್ಯಾಕ್ಸಬಲ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಅದನ್ನು ನಾವು ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆರ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಹೆಡಲ್ಲಿ ಅವನಿಗೆ ಇನ್ಕಮ್ ಟ್ಯಾಕ್ಸ್ನ ಲೆವಿ ಮಾಡ್ತೀವಿ. ಆದರೆ ಶೇರ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಿಂದ ಅವ್ನಿಗೇನಾದರೂ ಶೇರ್ ಬಂದಿರುತ್ತಲ್ಲ, ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 2A ಪ್ರಕಾರ ಆ ಶೇರ್ ಫ್ರಮ್ ದ ಪಾರ್ಟ್ನರ್ಶಿಪ್ ಫರ್ಮ್ ಇಟ್ಸ್ ಗೋಯಿಂಗ್ ಟು ಬಿ ಟೋಟಲಿ ಎಕ್ಸಮ್ಟೆಡ್ ಇನ್ ದ ಹ್ಯಾಂಡ್ ಆಫ್ ಇಂಡಿವಿಜುವಲ್. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಆನ್ ದ ಪರ್ಸನ್ ಅದರ್ ದೆನ್ ದ ಕಂಪನಿ. ಇವನಿಗೆ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಅಂತ ಕರಿತೀವಿ. ಇನ್ ಕೇಸ್ ಕಂಪ್ನಿ ಆದರೆ ಅದನ್ನ ನಾವು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ಇಷ್ಟೇನೆ. ಯೂಶುವಲಿ ಗೌರ್ಮೆಂಟ್ಗೆ ಇದೆಲ್ಲ ಕ್ಲೈಮ್ಸು, ಸೋ ಮೆನಿ ಕ್ಲೈಮ್ಸು ಸೆಕ್ಷನ್ಸ್ನ ಎಲ್ಲ ಯೂಸ್ ಮಾಡಿಕೊಂಡು ಗೌರ್ಮೆಂಟ್ಗೆ ಕೆಲವೊಂದು ಫರ್ಮು ಕೆಲವೊಂದು ಕಂಪ್ನಿ ಟ್ಯಾಕ್ಸನ್ನು ಭಾಳ ಕಡಿಮೆ ಲೈಬಿಲಿಟಿ ಟ್ಯಾಕ್ಸ್ನ ಪೇಮೆಂಟ್ ಮಾಡುತ್ತೆ ಅಥವಾ ಟ್ಯಾಕ್ಸ್ನೇ ಪೇಮೆಂಟ್ ಮಾಡೋದಿಲ್ಲ. ಹಾಗಾಗಿ ಮಿನಿಮಮ್ ಇನ್ಕಮ್ ಜನರೇಟ್ ಮಾಡೋ ಉದ್ದೇಶದಿಂದ ಏನು ಮಾಡ್ತದೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಈ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ನ ಇಂಪೋಸ್ ಮಾಡುತ್ತೆ. ಇದ್ರ ಪ್ರಕಾರ ಈ ಕ್ಲೈಮ್ ವಾಟ್ ಎವರ್ ದ ಕ್ಲೈಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80IA, 80IB, 80IC, 80IB, 80IBA, 80IC, 80IE, 80JGA, 80EE ಹ್ಯಾಸ್ ಕ್ಲೈಮ್ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. ಯಾವುದಕ್ಕೆ ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಪ್ರಕಾರ ಏನು ಆ್ಯಡ್ ಮಾಡಿದ್ದೀವಿ. ಈಗ ಎರಡು ಥರ ನಾವಿಲ್ಲಿ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಒಂದು ಆ್ಯಸ್ ಪರ್ ದ ಪ್ರಾವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ನಾವು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಎಗೇನ್ ನಾವು ಒಂದು ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಅಂದರೆ ಬುಕ್ ಪ್ರಾಫಿಟ್ ಮೇಲೆ, ಅಂದರೆ ಬಿಫೋರ್ ಸಮ್ ಡಿಡಕ್ಷನ್ಸ್, ಈ ಥರ ಡಿಡಕ್ಷನ್ಸ್ ಮುಂಚೆ ನಾವು ಒಂದು ಬುಕ್ ಪ್ರಾಫಿಟ್, ಇದನ್ನ ಏನು ಕೇಸ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಮಾಡಿದರೆ ಆಲ್ರೆಡಿ ಆ ಡೆಬಿಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವ ಸೆಕ್ಷನ್ಸ್ ಡೆಬಿಟ್ ಆಗಿದೆ ಆ ಇನ್ಕಮ್ನ ಮತ್ತೆ ಆ್ಯಡ್ ಬ್ಯಾಕ್ ಟು ದ ನೆಟ್ ಪ್ರಾಫಿಟ್ಗೆ ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಿ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಬುಕ್ ಪ್ರಾಫಿಟ್ ಮೇಲೆ 18.5% ಅಥವಾ ನಾರ್ಮಲ್ ಪ್ರಾವಿಷನ್ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ, ಇಲ್ಲಿ ವಿಚ್ ಎವರ್ ಇಸ್ ಯಾವುದು ಜಾಸ್ತಿ ಇದೆ ಆ ಟ್ಯಾಕ್ಸ್ನ ಗೌರ್ಮೆಂಟ್ಗೆ ನಾವು ಲೆವಿ ಮಾಡಬೇಕಾಗುತ್ತೆ. ಹಾಗಾಗಿ ಆದರೆ ಯಾವ ಪಾರ್ಟ್ನರ್ಶಿಪ್ ಫರ್ಮು, ಯಾವ HUF, ಯಾವ ಇಂಡಿವಿಜುವಲು 20 ಲಕ್ಷಕ್ಕಿಂತ ಅದರ ಟೋಟಲ್ ಇನ್ಕಮ್ 20 ಲಕ್ಷದೊಳಗಡೆ ಇರುತ್ತೆ, ಅವರು ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಕೊಡೋಂಗಿಲ್ಲ. ಬಟ್ 20 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಇಂಡಿವಿಜುವಲ್ ಕೂಡ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಆ್ಯಸ್ ಪರ್ ದ ಪ್ರಾವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ನಾವು ಒಂದು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಗೇನ್ ಬುಕ್ ಪ್ರಾಫಿಟ್ ಬೇಸ್ಡ್ ಮೇಲೆ ನಾವು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ಲಿ ವಿಚ್ ಎವರ್ ಇಸ್ ಲೆಸ್, ವಿಚ್ ಎವರ್ ಇಸ್ ಮೋರ್ ಯಾವುದಿದೆ ಅದನ್ನು ನಾವು ಗೌರ್ಮೆಂಟ್ಗೆ ಪೇಮೆಂಟ್ ಮಾಡಬೇಕು. ಇಲ್ಲಿ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿ ಅದರ ಮೇಲೆ 18.5%. ನಾರ್ಮಲ್ ಪ್ರಾವಿಷನಲ್ಲಿ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅಲ್ಲಿ ಟೋಟಲ್ ಇನ್ಕಮ್ ಮೇಲೆ ನಾವು ಡೈರೆಕ್ಟಾಗಿ 30%, ಫರ್ಮ್ ಆದರೆ 30% ರೇಟ್ ಆಫ್ ಟ್ಯಾಕ್ಸ್ನಲ್ಲಿ ನಾವು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ ಕೇಸ್ ಬುಕ್ ಪ್ರಾಫಿಟ್ ಮೇಲೆ ನಾವು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡೈರೆಕ್ಟಾಗಿ 18.5% ಆನ್ ಬುಕ್ ಪ್ರಾಫಿಟು, ಆ್ಯಸ್ ಯೂಶುವಲ್ ಸರ್ಚಾರ್ಜು ಪ್ಲಸ್ ಎಜುಕೇಷನ್ ಸೆಸ್ ಇವನ್ನೆಲ್ಲನೂ ಕನ್ಸಿಡರ್ ಮಾಡಿ ಯಾವ ಟ್ಯಾಕ್ಸ್ ಜಾಸ್ತಿ, ಯಾವ ಟ್ಯಾಕ್ಸ್ ಲೈಬಿಲಿಟಿ ಆ್ಯಸ್ ಪರ್ ದ ನಾರ್ಮಲ್ ಪ್ರಾವಿಷನ್ ಪ್ರಕಾರ ಟ್ಯಾಕ್ಸ್ ಲೈಬಿಲಿಟಿ ಜಾಸ್ತಿ ಇದ್ದರೆ ಆ ಟ್ಯಾಕ್ಸ್ನ ಗೌರ್ಮೆಂಟ್ಗೆ ಪೇಮೆಂಟ್ ಮಾಡ್ತೀವಿ. ಇನ್ ಕೇಸ್ ಬುಕ್ ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಂಥ ಪ್ರಾಫಿಟ್ ಜಾಸ್ತಿ ಇದ್ದರೆ ಟ್ಯಾಕ್ಸ್ ಜಾಸ್ತಿ ಇದ್ದರೆ ಆ ಟ್ಯಾಕ್ಸ್ನ ನಾವು ಗೌರ್ಮೆಂಟ್ಗೆ ಲೆವಿ ಮಾಡ್ತೀವಿ. Here this is the format how to computation of adjusted total income or nothing but book profit. ಬುಕ್ ಪ್ರಾಫಿಟ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಸೆಕ್ಷನ್ 115 JC ಪ್ರಕಾರ ಅನ್ನೋದನ್ನು ನಾನು ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೋಟಲ್ ಇನ್ಕಮ್ ಆಫ್ ದ ಅಸೆಸಿ ಅಂಡರ್ ದ ನಾರ್ಮಲ್ ಪ್ರಾವಿಷನ್ಸ್ ಪ್ರಕಾರ, ಫಸ್ಟ್ ನಾರ್ಮಲ್ ಪ್ರಾವಿಷನ್ಸ್ ಪ್ರಕಾರ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡೋದು. ಅದಕ್ಕೆ ಅಗೇನ್ ಆ್ಯಡ್ ಬ್ಯಾಕ್ ಡಿಡಕ್ಷನ್ ಕ್ಲೈಮ್ ಅಂಡರ್ ಸೆಕ್ಷನ್ 80IA ಟು 80 RRB ಎಕ್ಸೆಪ್ಟ್ ATPನಲ್ಲಿ ಬರುವಂಥ ಡಿಡಕ್ಷನ್ ಬಿಟ್ಟು ಇನ್ನೆಲ್ಲನೂ ನಾವು ಮತ್ತೆ ಆ್ಯಡ್ ಮಾಡಬೇಕು ಆನ್ ಟೋಟಲ್ ಇನ್ಕಮ್ಗೆ. ಅಗೇನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80IA ನಲ್ಲಿ ಮಾಡಿರೋಂಥ ಡಿಡಕ್ಷನ್ಸ್ ಏನಾದರೂ ಮಾಡಿದರೆ ನಾವು ಅದನ್ನು ಆ್ಯಡ್ ಮಾಡಬೇಕು. ಇನ್ ಕೇಸ್ ಡಿಡಕ್ಷನ್ ಕ್ಲೈಮ್ ಅಂಡರ್ ಸೆಕ್ಷನ್ 35AD ನಲ್ಲಿ ಏನು ಡಿಡಕ್ಷನ್ ನಾವು ಕ್ಲೈಮ್ ಮಾಡಿದರೆ ಆ ಡಿಡಕ್ಷನ್ಸ್ ನಾವು ಆ್ಯಡ್ ಮಾಡಿ ಅದರಲ್ಲಿ ಅಗೇನ್ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ದ 32 ಸೆಕ್ಷನ್ 32 ಪ್ರಕಾರ ನಾರ್ಮಲ್ ಡಿಪ್ರಿಸಿಯೇಷನ್ನ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ನಾರ್ಮಲ್ ಡಿಪ್ರಿಸಿಯೇಷನ್ ಲೆಸ್ ಮಾಡಿ ಬರುವಂಥ ಇನ್ಕಮ್ಗೆ ನಾವು ಇಲ್ಲಿ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಇಸ್ ನಥಿಂಗ್ ಬಟ್ ಬುಕ್ ಪ್ರಾಫಿಟ್. ಈ ಬುಕ್ ಪ್ರಾಫಿಟ್ ಮೇಲೆ ಡೈರೆಕ್ಟಾಗಿ 18.5% ಸರ್ಚಾರ್ಜು ಪ್ಲಸ್ ಸೆಸ್ಸನ್ನು ಹಾಕಿ ನಾವು ಕ್ಲೈಮ್ ಮಾಡ್ತೀವಿ. ಈಗ ನೆಕ್ಸ್ಟ್ ಒಂದು ಟ್ಯಾಕ್ಸ್ ಕ್ರೆಡಿಟ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಏನು ವಾಟ್ ಯು ಮೀನ್ ಬೈ ಟ್ಯಾಕ್ಸ್ ಕ್ರೆಡಿಟ್? ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಟ್ಯಾಕ್ಸ್ ಕ್ರೆಡಿಟ್ ಈಸ್ ದ ಟ್ಯಾಕ್ಸ್ ಪೇಯ್ಡ್ ಅಂಡರ್ AMT ಮೈನಸ್ ದ ಟ್ಯಾಕ್ಸ್ ಪೇಯಬಲ್ ಆ್ಯಸ್ ಪರ್ ದ ಪ್ರಾವಿಷನ್ಸ್. ಅಂದರೆ ಈಗ ನಾವು
AMT ಪ್ರಕಾರ ಮಿನಿಮಮ್ ಆಲ್ಟರ್ನೇಟಿವ್ ಪ್ರಕಾರ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡಿರ್ತೀವಿ. ಅದನ್ನ ಮುಂದಿನ ಅದು ಗೌರ್ಮೆಂಟ್ ಅಕೌಂಟಲ್ಲಿ ಕ್ರೆಡಿಟ್ ಆಗಿ ನಮ್ಮ ಹೆಸರಲ್ಲಿ ಕ್ರೆಡಿಟ್ ಅಲ್ಲಿ ಇರುತ್ತೆ. ಅದನ್ನ ನಾವು ಯಾವಾಗ ಬೇಕಾದ್ರೂ ಸೆಟ್ ಆಫ್ ಮಾಡ್ಕೋಬಹುದು. ಅಂದ್ರೆ ನಾವು AMT ಬೇಸ್ ಮೇಲೆ ಟ್ಯಾಕ್ಸ್ನ ಗೌರ್ಮೆಂಟ್ಗೆ ಪೇಮೆಂಟ್ ಮಾಡಿದ್ರೆ ದ ಟ್ಯಾಕ್ಸ್ ಪೇಬಲ್ ಆಸ್ ಪರ್ ದ ಪ್ರಾವಿಷನ್ಸ್ ಅವೆರಡು ಡಿಫ್ರೆನ್ಸ್. ದ ಟ್ಯಾಕ್ಸ್ ಪೇಯ್ಡ್ ಅಂಡರ್ ದ AMT ಮೈನಸ್ ದ ಟ್ಯಾಕ್ಸ್ ಪೇಬಲ್ ಆಸ್ ಪರ್ ದ ಪ್ರಾವಿಷನ್ಸ್, ಇವೆರಡು ಡಿಫ್ರೆನ್ಸ್ ನಾವು ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಈ ಟ್ಯಾಕ್ಸ್ ಕ್ರೆಡಿಟ್ ಈಸ್ ಅಲೌಡ್ ಟು ಬಿ ಕ್ಯಾರಿ ಫಾರ್ವರ್ಡ್ ದ ಮ್ಯಾಕ್ಸಿಮಮ್ 15 years ವರೆಗೆ ನಾವು ಅಮೌಂಟನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಆದರೆ ಯಾವಾಗ ಈ ಕ್ರೆಡಿಟನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬೋದು ಅಂದರೆ, ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಅಲೌಡ್ ಇನ್ ದ ಇಯರ್ ವಿಚ್ ಟ್ಯಾಕ್ಸ್ ಪೇಯಬಲ್ ಆನ್ ಟೋಟಲ್ ಇನ್ಕಮ್. ಅಂದರೆ ಆಸ್ ಪರ್ ದ ಪ್ರಾವಿಷನ್ಸ್ ಪ್ರಕಾರ ನಾವು ಯಾವ ವರ್ಷ ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀವಿ, ಯೂಶಲಿ ಟ್ಯಾಕ್ಸ್ ಪೇಬಲ್ ಅಂಡರ್ AMT ನಲ್ಲಿ ನಾವೇನು ಪೇಮೆಂಟ್ ಮಾಡಿದ್ರೆ ಅದು ಲೆಸ್ ಮಾಡಿ ಉಳಿದಿದ್ದ ಅಮೌಂಟನ್ನು ನಾವು ಡಿಡಕ್ಟ್ ಮಾಡ್ಬೋದು. ಇನ್ ಕೇಸ್ ನಾವು ಎಕ್ಸೆಸ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದರೆ ಅಂದರೆ ಪ್ರಾವಿಷನ್ಸ್ಗಿಂತ AMT ಬೇಸ್ ಮೇಲೆ ನಾವು ಟ್ಯಾಕ್ಸನ್ನು ಗೌರ್ಮೆಂಟ್ಗೆ ಕೊಡ್ತಾ ಇದ್ರೆ ಆ ಎಕ್ಸೆಸ್ ಅಮೌಂಟು ಟ್ಯಾಕ್ಸ್ ಕ್ರೆಡಿಟ್ ಸ್ಕೀಮ್ನಲ್ಲಿರುತ್ತೆ. ಅದನ್ನು ನೆಕ್ಸ್ಟ್ ಯಾವ 15 ವರ್ಷದಲ್ಲೂ ನಾವು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ ಸೆಟ್ ಆಫ್ ಮಾಡ್ಕೋಬೋದು. ಬಟ್ ಮಾಡ್ಕೋಬೇಕಂದ್ರೆ ನೀವು ಯಾವ ವರ್ಷ ಮಾಡ್ಕೋಬೇಕು ಅಂತೀರಾ ಆ ವರ್ಷ ನಿಮ್ಮ ಟ್ಯಾಕ್ಸ್ it is should be more than the AMT tax payment on the provisions of normal provisions of Companies Act, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ನಿಮ್ಮದು ನಾರ್ಮಲ್ ಪ್ರಾವಿಷನ್ಸ್ ಮೇಲೆ ನೀವು ಟೋಟಲ್ ಇನ್ಕಮ್ ಮೇಲೆ ಯಾವ ವರ್ಷ ಟ್ಯಾಕ್ಸ್ನ ಪೇಮೆಂಟ್ ಮಾಡ್ತೀರಿ ಆ ವರ್ಷ ಇದನ್ನು ನೀವು ಸೆಟ್ ಆಫ್ ಮಾಡ್ಕೋಬೋದು. ಬಟ್ ಸೆಟ್ ಆಫ್ ಎಷ್ಟು ಮಾಡ್ಕೋಬೋದು ಅಂದರೆ AMT ಆ ವರ್ಷ AMTಗಿಂತ ನೀವು ನಾರ್ಮಲ್ ಪ್ರಾವಿಷನಲ್ಲಿ ಎಷ್ಟು ಟ್ಯಾಕ್ಸ್ನ ಎಷ್ಟು ಜಾಸ್ತಿ ಕೊಡ್ತಾ ಇದ್ದೀರಾ ಇನ್ ಎಕ್ಸೆಸ್ ಆಫ್ ಪೇಮೆಂಟ್ ಆಫ್ AMT. ಫಾರ್ ಎಕ್ಸಾಂಪಲ್ 40,000 ನಿಮ್ಮದು ನಾರ್ಮಲ್ ಪ್ರಾವಿಷನ್ಸು, AMT ಪ್ರಕಾರ 20,000 ನೀವು ಪೇಮೆಂಟ್ ಮಾಡಬೇಕು. ಅವೆರಡು ಡಿಫ್ರೆನ್ಸು 20,000. ನಿಮ್ಮದು ಪ್ರೀವಿಯಸ್ಲಿ ಟ್ಯಾಕ್ಸ್ ಕ್ರೆಡಿಟ್ ಇದ್ದದ್ದು 50,000 ಇದೆ, 50,000 ನೀವು ಇಲ್ಲಿ ಟ್ಯಾಕ್ಸ್ ಕ್ರೆಡಿಟ್ ತಗೊಳಕ್ಕಾಗಲ್ಲ. ಓನ್ಲಿ ದ 20,000 ಅಂದರೆ ಇನ್ ಎಕ್ಸೆಸ್ ಆಫ್ AMT ಇದೆಯಲ್ಲ, ಅಂದರೆ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ನಲ್ಲಿ ನಿಮ್ಗಿಂತ ಎಷ್ಟು ಟ್ಯಾಕ್ಸ್ನ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಷ್ಟನ್ನು ಮಾತ್ರ ನೀವು ಇಲ್ಲಿ ಟ್ಯಾಕ್ಸ್ನ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಟ್ಯಾಕ್ಸ್ ಪೇಬಲ್ ಆನ್ ದ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಪೇಬಲ್ ಅಂಡರ್ ದ AMT ಇಷ್ಟನ್ನು ನೀವು ಡಿಫ್ರೆನ್ಸ್ನ ತಗೋಬೋದು ಅಷ್ಟೇ. ಥ್ಯಾಂಕ್ ಯು. Company, a domestic company is liable to pay tax for the assessment year 2020-21. Already I told in the first chapter where the total turnover of the previous year does not exceed 400 crores. ಆವಾಗ 25% ನೀವು ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ ನಿಮ್ಮ ಟೋಟಲ್ ಇನ್ಕಮ್ ಮೇಲೆ. ಯಾವ ಕಂಪ್ನಿಯ ಟೋಟಲ್ ಟರ್ನ್ ಓವರ್ 400 crore ಕಡಿಮೆ ಇರುತ್ತೋ ಅಂಥ ಕಂಪ್ನಿ 25% ಟ್ಯಾಕ್ಸ್ ರೇಟ್ನ ಅಡಾಪ್ಟ್ ಮಾಡಿಕೊಂಡು ಅವ್ರು ಟೋಟಲ್ ಇನ್ಕಮ್ ಮೇಲೆ ಪೇಮೆಂಟ್ ಮಾಡಬೇಕಾಗುತ್ತೆ. ಇನ್ ಅದರ್ ಕಂಪ್ನೀಸ್ ಅದರ್ ಕೇಸಸಲ್ಲಿ 30% ಟ್ಯಾಕ್ಸ್ ರೇಟಲ್ಲಿ ನಾವು ಟ್ಯಾಕ್ಸ್ನ ಕೊಡಬೇಕಾಗುತ್ತೆ. ಇಲ್ಲೂ ಕೂಡ ಸರ್ಚಾರ್ಜ್ ಆಪ್ಷನ್ಸ್ ಇದೆ. ಅಟ್ 7% ಇಫ್ ಟೋಟಲ್ ಇನ್ಕಮ್ ಎಕ್ಸಿಡ್ 1 crore ಬಟ್ ಡಸ್ ನಾಟ್ ಎಕ್ಸಿಡ್ 10 crore ಅವಾಗ 7% ಸರ್ಚಾರ್ಜ್ ಕೊಡಬೇಕಾಗುತ್ತೆ. 12% ಇಫ್ ಟೋಟಲ್ ಇನ್ಕಮ್ ಎಕ್ಸಿಡ್ 10 crore ಆದರೆ 12% ಸರ್ಚಾರ್ಜ್ ಕೊಡಬೇಕಾಗುತ್ತೆ. ಇಲ್ಲೂ ಕೂಡ ಮಾರ್ಜಿನಲ್ ರಿಲೀಫ್ ಕಾನ್ಸೆಪ್ಟಲ್ಲಿ ನಮಗೆ ರಿಲೀಫ್ ಸಿಗುತ್ತೆ. ದ ಕಂಪನಿ ಕ್ಯಾನ್ ಅಲೌಡ್ ದ ಹೋಲ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪೇಯ್ಡ್. ಕಂಪ್ನಿನಲ್ಲೂ ಕೂಡ ಅಲ್ಲಿ ನಾವು ಆಲ್ರೆಡಿ ಇಂಡಿವಿಜುವಲ್ ಹೇಳಿದ್ವಿ, ಇಂಡಿವಿಜುವಲಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಪ್ರೊಪ್ರೈಟರ್ಗೆ ಯಾವುದೇ ಇಂಟ್ರೆಸ್ಟು ರೆಮ್ಯುನರೇಷನ್ ಪೇಮೆಂಟ್ ಮಾಡೋಂಗಿಲ್ಲ. ಬಟ್ ಕಂಪ್ನಿನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದರೆ ಅವನಿಗೆ ಕೊಡೋವಂಥ ಮತ್ತು ಅವರು ಬಿಸ್ನೆಸ್ ಪರ್ಪಸ್ಗೆ ತಗೊಂಡಿರೋಂಥ ಲೋನ್ ಮೇಲೆ ಇಂಟ್ರೆಸ್ಟನ್ನ ನಾವು ಆಲ್ವೇಸ್ ಡಿಡಕ್ಟ್ ಮಾಡ್ತೀವಿ. ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಕೊಡೋವಂಥದ್ದು, ಡೈರೆಕ್ಟ್ರಿಗೆ ಕೊಡೋವಂಥದ್ದು, ಸ್ಟಾಫಿಗೆ ಕೊಡೋವಂಥ ರೆಮ್ಯುನರೇಷನ್ನ ಇಲ್ಲಿ ಈಸಿಯಾಗಿ ಡಿಡಕ್ಟ್ ಮಾಡ್ತೀವಿ. ಇಟ್ ಈಸ್ ಅಲೋವಬಲ್, ಇದು ಅಲೋವಬಲ್ ಎಕ್ಸ್ಪೆಂಡಿಚರ್ಸ್. ಬಟ್ ಇಂಡಿವಿಜುವಲಲ್ಲಿ ಪ್ರೊಪ್ರೈಟರ್ಗೆ ಕೊಡುವಂಥ ಯಾವುದೇ ಸ್ಯಾಲ್ರಿ, ರೆಮ್ಯುನರೇಷನ್, ಇಂಟ್ರೆಸ್ಟ್ನ ನಾವು ಅಲ್ಲಿ ಡಿಸಲೌಡ್ ಮಾಡ್ತೀವಿ. ಬಟ್ ಫರ್ಮಲ್ಲಿ ಪಾರ್ಟ್ನರ್ಸ್ಗೆ ಮತ್ತು ಕೊಡುವಂಥ ಲೋನ್ ಮೇಲೆ ಇಂಟ್ರೆಸ್ಟು ಮತ್ತು ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟು ಮತ್ತು ರೆಮ್ಯುನರೇಷನ್ ಅಲೋವಬಲ್ ಇದೆ ಆಸ್ ಪರ್ 40 ಸಬ್ಸೆಕ್ಷನ್ B. ಮತ್ತು 12%ಗಿಂತ ಇಂಟ್ರೆಸ್ಟ್ ಕೊಡೋದಿದ್ರೆ 12%ಗಿಂತ ಜಾಸ್ತಿ ಇರಬಾರ್ದು. ಬಟ್ ಇಲ್ಲಿ ಕಂಪ್ನಿ ಆಪ್ಷನ್ಗೆ ಬಂದಾಗ ಕಂಪ್ನಿ ಏನಾದರೂ ಬಿಸ್ನೆಸ್ ಪರ್ಪಸ್ಗೆ ಲೋನ್ ಮಾಡಿದರೆ ಆ ಲೋನ್ ಮೇಲೆ ಕೊಡೋಂಥ ಇಂಟ್ರೆಸ್ಟ್ ಇಟ್ಸ್ ಅಲೋವಬಲ್ ಆಲ್ವೇಸ್. ಮತ್ತು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾರಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಸ್ಟಾಫ್ಗೆ ಕೊಡೋವಂಥ ಸ್ಯಾಲ್ರಿ ಇಟ್ಸ್ ಆಲ್ಸೋ ಅಲೋವಬಲ್. ದಿಸ್ ಆರ್ ದ ಒನ್ ಆಫ್ ದ ಫಾರ್ಮ್ ಆಫ್ ನೇಚರ್ ಮೇಲೆ ನಮಗೆ ಸಿಗುವಂಥ ಟ್ಯಾಕ್ಸ್ ಬೆನಿಫಿಟ್ಸ್. ಇನ್ ಕಂಪ್ನಿ ಆಲ್ರೆಡಿ ಐ ಟೋಲ್ಡ್ ಯು, ಇನ್ ಕಂಪ್ನಿನಲ್ಲಿ ನಾವು ಬುಕ್ ಪ್ರಾಫಿಟ್ ನಾರ್ಮಲ್ ಪ್ರಾವಿಷನ್ಸ್ಗಿಂತ ನಾವು ಕಡಿಮೆ ಟ್ಯಾಕ್ಸ್ನ ಪೇಮೆಂಟ್ ಮಾಡೋಕ್ಕೆ ಹೋದಾಗ ನಮಗೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಂಡರ್ ಸೆಕ್ಷನ್ 115JB ಪ್ರಕಾರ ನಾವು ಮಿನಿಮಮ್ ಆಲ್ಟರ್ನೇಟಿವ್ ಅಡಾಪ್ಟ್ ಮಾಡಿಕೊಂಡು ಬುಕ್ ಪ್ರಾಫಿಟ್ ಮೇಲೆ 15% ಆಫ್ ದ ಬುಕ್ ಪ್ರಾಫಿಟ್ನ ನಾವು ಟ್ಯಾಕ್ಸ್ ರೇಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಮತ್ತು ಅಗೇನ್ ಅಪ್ಲಿಕಬಲ್ ಸರ್ಚಾರ್ಜು, ಎಜುಕೇಷನ್ ಸೆಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಲ್ಲೂ ಅಷ್ಟೇ ಕಂಪ್ಯಾರಿಸನ್ ಮಾಡ್ತೀವಿ. ಅಂದರೆ ಬುಕ್ ಪ್ರಾಫಿಟ್ ಮೇಲೆ ಅಂತ ಕೊಟ್ಟಿರುವಂಥ
ಬುಕ್ ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರುವಂಥ ಟ್ಯಾಕ್ಸ್ ಅಮೌಂಟು ಮತ್ತು ನಾರ್ಮಲ್ ಪ್ರಾವಿಷನ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರುವಂಥ ಟ್ಯಾಕ್ಸ್ ಅಮೌಂಟ್ ವಿಚ್ ಎವರ್ ಈಸ್ ಮೋರನ್ನು ನಾವು ಗೌರ್ಮೆಂಟ್ಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಾವು ಬುಕ್ ಪ್ರಾಫ್ ಮಿನಿಮಮ್ ಮ್ಯಾಟ್ಗಿಂತ ಮ್ಯಾಟ್ ಯೂಸ್ ಮಾಡಿಕೊಂಡು ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮ್ಯಾಟ್ ಆ್ಯಂಡ್ ನಾರ್ಮಲ್ ಪ್ರಾವಿಷನ್ಸಲ್ಲಿ ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಕೊಡ್ತೀವಲ್ಲ ಅವೆರಡು ಡಿಫ್ರೆನ್ಸ್ನ ನಾವು ಟ್ಯಾಕ್ಸ್ ಕ್ರೆಡಿಟ್, ಇಲ್ಲೂ ಕೂಡ ಟ್ಯಾಕ್ಸ್ ಕ್ರೆಡಿಟ್ ಇದೆ, ಇದನ್ನು ನಾವು ಅಪ್ ಟು 15 ಇಯರ್ಸ್ವರೆಗೆ ನಾವು ಸೆಟ್ ಆಫ್ ಮಾಡ್ಕೋಬೋದು. ಬಟ್ ಕಂಪ್ನಿನಲ್ಲಿ ಇನ್ನೂ ಒಂದು ಟ್ಯಾಕ್ಸ್ ವೆರಿ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಎ ಡೊಮೆಸ್ಟಿಕ್ ಕಂಪನಿ ಹ್ಯಾಸ್ ಟು ಪೇ ದ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ ಕೊಡಬೇಕಾಗತ್ತೆ. ಅಂದರೆ ಡಿವಿಡೆಂಡ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಮುಂಚೆ 15% ಪ್ಲಸ್ ಸರ್ಚಾರ್ಜ್ ಮತ್ತು 14% ಆಫ್ ಎಜುಕೇಷನ್ ಸೆಸ್ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇದನ್ನು ಎಫೆಕ್ಟಿವ್ ರೇಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಫೆಕ್ಟಿವ್ ರೇಟ್ ಯಾವ ಥರ ಅಂದರೆ ಪ್ರೆಸೆಂಟ್ ಇವಾಗ ಎಫೆಕ್ಟಿವ್ ರೇಟು 20.56. ಈ 20.56% ಯಾವ ಥರ ಬಂತು ಅಂದರೆ ನಾವು ಇಲ್ಲಿ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು 100 ರೂಪೀಸ್ ಮೇಲೆ ನಾವು 15% ಟ್ಯಾಕ್ಸ್ ಕ್ಲೈಮ್ ಮಾಡಲ್ಲ. ಇಲ್ಲಿ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಪ್ರಕಾರ 15 ಡಿವೈಡೆಡ್ ಬೈ 100 - 15 ಅಂತ ಅಂದರೆ 85 ರೂಪೀಸ್ ಮೇಲೆ 15%. ಇಟ್ಸ್ ನಥಿಂಗ್ ಬಟ್ 17.65% ಬರುತ್ತೆ. ಅದಕ್ಕೆ ಅಗೇನ್ ಸರ್ಚಾರ್ಜ್ 12% ಸೇರಿದ್ರೆ 2.118 ಸೇರಿದ್ರೆ 19.77 ಬರುತ್ತೆ. ಅದಕ್ಕೆ ಎಜುಕೇಷನ್ ಸೆಸ್ ಸೇರಿಸಿದ್ರೆ 0.79% ಸೇರಿಸಿದ್ರೆ ಅಲ್ಲಿಗೆ 20.56 ಇದು ಎಫೆಕ್ಟಿವ್ ಟ್ಯಾಕ್ಸ್ ರೇಟ್ ಆಫ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್. ನೀವು ಡೈರೆಕ್ಟಾಗಿ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ಮೇಲೆ 2.56% ನೀವು ಟ್ಯಾಕ್ಸ್ ರೇಟ್ನಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಾಬ್ಲಮ್ಸ್ನ ನೀವು ಥಿಯರಿಟಿಕಲ್ ಬೇಸ್ ಮೇಲೆ ಕೆಲವೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ನ ನೀವು ಎಕ್ಸಾಮಿನೇಷನ್ ಪರ್ಪಸ್ಸು ಮಾಡಬೇಕಾಗುತ್ತೆ. ಆ ಪ್ರಾಕ್ಟಿಕಲ್ ಸಮ್ ಇಲಿಸ್ಟ್ರೇಷನ್ ಯಾವುದ್ರ ಮೇಲೆ ಅಂದರೆ ಫರ್ಮ್ ವರ್ಸಸ್ ಕಂಪನಿ. ಫರ್ಮ್ ಆದರೆ ಟ್ಯಾಕ್ಸ್ ಲಯಬಿಲಿಟಿ ಏನು, ಕಂಪ್ನಿ ಆದರೆ ಯಾವ ರೀತಿ ಟ್ಯಾಕ್ಸ್ ಲಯಬಿಲಿಟಿ, ಇದು ಎಕ್ಸಾಮಿನೇಷನ್ ಪರ್ಪಸ್ಸು. ಇಲ್ಲಿ ಪ್ರಾಬ್ಲಮ್ ಕೇಳೋ ಆಪ್ಷನ್ಸ್ ಇರೋದ್ರಿಂದ ಯು ಶುಡ್ ಪ್ರಾಕ್ಟೀಸ್ ದ ಸಮ್ ಮಿನಿಮಮ್ 15 to 20 ಪ್ರಾಬ್ಲಮ್ಸ್ನ ನೀವು ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಯೂಸ್ ಮಾಡಿಕೊಂಡು ಪ್ರಾಕ್ಟಿಕಲ್ ಕ್ವಶನ್ಸ್ನ ನೀವು ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.